ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡದ ಅಭಿಮಾನಿ ವಿಜಯ್. ವೆಲ್ಕಮ್ ಟು ರೈಡ್ ವಿತ್ ಸುಂದ್ರ. ಏನಿಲ್ಲ ಗುರುಗಳೇ, ಒಂದು ವಿಷಯ ಹೇಳ್ಕೋಬೇಕು ಅಂತ ಬಂದ್ರೆ, ಏಕೆಂದ್ರೆ ನಾನು ಒಂದು 5 ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅರೆ, ನಾನು ಅನ್ಕೊಂಡಿರೋಷ್ಟು ಜನ ನೋಡ್ತಾವ್ರೆ ಏನೋ ಗೊತ್ತಿಲ್ಲ. ಒಂದು ವಿಡಿಯೋಗೆ ಮಾತ್ರ 1,000 ಜನ ನೋಡಿದ್ರು. ಅದು ದೊಡ್ಡದಾಗಿ ಏನೋ ಫಾಲೋವರ್ಸ್ ಬಂದಿಲ್ಲ. ಯಾಕೆಂದ್ರೆ ನನ್ನ ಜೀವನದ ಪ್ರಯಾಣದ ಬಗ್ಗೆ ಒಂದು ಹೇಳ್ಕೋಬೇಕು ಅಂತ ಅನ್ಕೊಂಡು ನಾನು ಈ ಪೇಜ್ ಸ್ಟಾರ್ಟ್ ಮಾಡಿದೆ. ಅದು ಕನ್ನಡದಲ್ಲಿ ಮಾಡಬೇಕು ಅಂತಾನೆ ಸ್ಟಾರ್ಟ್ ಮಾಡಿದೆ ಇದನ್ನ. ಯಾಕೆಂದ್ರೆ ಕೆಲವೊಬ್ಬರಿಗೆ ಅದನ್ನೇ ಹೇಳ್ತಾ ಅಲ್ವಾ, ಕಷ್ಟಗಳು ಇದ್ದೇ ಇರುತ್ತೆ. ನಮ್ಮ ಥರನೇ ಒಬ್ಬರಿಗೆ ಜೀವನ ಇರುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದೆ. ಯಾಕೆಂದರೆ ನನ್ನ ಥರನೇ ಎಷ್ಟೋ ಜನ ಕಷ್ಟಪಡೋರು ಇರ್ತಾರಲ್ವಾ, ಕಷ್ಟಪಟ್ಟು ಅವ್ರ ಕನಸನ್ನ ಪೂರೈಸ್ಕೊಳ್ಳೋರು ಇದ್ದಾರೆ. ಆ ಕನಸನ್ನ ಪೂರೈಸ್ಕೊಳ್ಳಕ್ಕೆ ಆಗದೆ ಇರೋ ಜನನೂ ಅವರೇ. ಆದರೆ ಅದರ ಜನಗಳು ನೋಡ್ತಾರೆ, ಈ ವಿಡಿಯೋಗಳು ನೋಡ್ತಾರೆ. ಪರವಾಗಿಲ್ಲಪ್ಪ, ನನ್ನ ಥರನೇ ಒಬ್ಬ ಇದ್ದಾನೆ ಅನ್ನೋ ರೀತಿಯಲ್ಲಿ ಜನ ನೋಡ್ತಾರೆ ಅಂತ ಅನ್ಕೊಂಡು ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅನ್ಕೊಂಡಿರೋ ಥರ ಏನು ದೊಡ್ಡದಾಗಿ ಏನು ಜನ ಯಾರು ನೋಡ್ತಾ ಇಲ್ಲ. ಆದರೆ ಅವ್ರು ನೋಡ್ತಾ ಇಲ್ಲ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡೋದು ನಿಲ್ಲಿಸೋದಿಲ್ಲ. ಖಂಡಿತ ನಾನು ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ. ಬನ್ನಿ ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತೀನಿ. ಏಕೆಂದರೆ ನಾನು ಹೇಳಿಲ್ವಾ, 2ನೇ ವಿಡಿಯೋಲಿ ನಾನು ಹೇಳಿರ್ತೀನಿ, ದೇವ್ರು ನನಗೆ ಮೋಸ ಮಾಡ್ಬಿಟ್ಟ ಅಂತ. ಅದು ಏನು ಮೋಸ ಮಾಡ್ಬಿಟ್ಟ ಅಂದರೆ, ನನಗೆ ಏನೋ ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲದ್ರೆ ವಯಸ್ಸಲ್ಲಿ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಬಿಟ್ಟ. ಯಾಕೆಂದ್ರೆ ಅಪ್ಪ ಇಲ್ದಿರೋ ಮನೆ ಯಾವ ತರ ಕಷ್ಟಪಡುತ್ತೆ ಅನ್ನೋದು, ಅದು ಅಪ್ಪ ಇಲ್ದಿರೋ ಮನೆ ಬೆಳೆದಿರೋರಿಗೆ, ಆ ಮನೇಲಿ ಇರೋರಿಗೆ ಗೊತ್ತು ಕಷ್ಟ ಏನು ಅಂತ. ಯಾಕೆಂದ್ರೆ ನಾನು ಸರಿ ಆಯ್ತು, ಹೆಂಗೋ ನಾನು ಓದಿಸ್ಬೋದು ಅಂತ ಅನ್ಕೊಂಡು ನಮ್ಮ ಅಪ್ಪ, ನಮ್ಮ ಅಮ್ಮ, ನಾನಯ್ಯ ಇಬ್ರು ನನ್ನನ್ನು ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಓದಿಸಕ್ ಟ್ರೈ ಮಾಡಿದ್ರು. ಬಟ್ ನನಗೇನೋ ದೊಡ್ಡದಾಗಿ ಇಂಟ್ರೆಸ್ಟ್ ಬರಲಿಲ್ಲ. ಏನೋ ನಮ್ಮ ಅಪ್ಪನ ಕಲ್ಕೊಂಡ ಮೇಲೆ ಏನೋ ನನ್ನ ಸೋಲ್ಮೆಟ್ಟೇನೆ ಏನೋ ಕಲ್ಕೊಂಡಿರೋ ತರ ನನಗೊಂದು ಫೀಲ್ ಬಂತು. ಅಷ್ಟಿಷ್ಟ ನಮ್ಮ ಅಪ್ಪನ ಕಂಡ್ರೆ ನನಗೆ. ಅದಕ್ಕೆ ನಾನೇನು ಓದಕ್ಕೇನು ಇಂಟ್ರೆಸ್ಟ್ ಆಗಿತ್ತಿಲ್ಲ. ಅದಕ್ಕೆ ನಾನು 9th ಸ್ಟ್ಯಾಂಡರ್ಡ್ ಡ್ರಾಪ್ ಔಟ್ ಆದೆ. ಬೇಡ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ ಅಂತ ಅಲ್ಲಿಂದ ಮತ್ತೆ ಕೆಲ್ಸಕ್ಕೆ ಹೋದೆ. ಇಲ್ಲಿಂದ ನಮ್ಮೂರಿಂದ ಕರೆಕ್ಟಾಗಿ ನಾನು ಕೇರಳ ಕೆಲ್ಸಕ್ಕೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿರೋದು, ಹೊರಗಡೆ ಕೆಲ್ಸಕ್ಕೆ ಬಂದ್ರೆ ಎಷ್ಟು ಮುಟ್ಟ ಕಷ್ಟ ಇರುತ್ತೆ ಅನ್ನೋದು. ಬೇಡಪ್ಪ, ಸಾಕಪ್ಪ ಈ ಜೀವನ ಮಟ್ಟಕ್ಕೆ, ನಾನು ಮತ್ತೆ ಓದಕ್ಕೆ ಹೋಗ್ತೀನಿ ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದು ಮತ್ತೆ ಓದಕ್ಕೆ ಹೋಗಿಲ್ಲ. ಅದರಲ್ಲಿ ಒಂದು ಬರಕ್ಕೆ ಒಂದು ಕಾರಣ ಬೇಕಿತ್ತಲ್ವಾ, ಆ ಥರ ತಪ್ಪಿಸ್ಕೊಂಡು ನೋಡ್ ಬಂದೆ. ಮತ್ತೆ ಬೇರೆ ಕಡೆ ಕೆಲ್ಸಕ್ಕೆ ಹೋದೆ. ಇಲ್ಲಿ ಸಿಗ್ತಾ ಒಂದೊಂದು ಕೆಲಸ ಮಾಡ್ತಾನೆ ಇದೆ. ಮತ್ತೆ ಒಂದೇ ಕಡೆ ಒಂದು ಜಾಗದಲ್ಲಿ ಹೋಗಿ ಉಳ್ಕೊಬಿಟ್ಟೆ. ಸರಿ ಆಯ್ತು, ಹಿಂಗೆ ಹೋದ್ರೆ ಸಾಕಾಗಲ್ಲ, ಈ ಜೀವನ ಮಾಡಕ್ ಆಗೋದಿಲ್ಲ ಅಂದ್ಬಿಟ್ಟು ಒಂದ್ ಕಡೆ ಹೋಗ್ಬಿಟ್ಟು ಕಷ್ಟನೋ ಸುಖನೋ ಹೆಂಗೋ ಉಳ್ಕೊಬಿಡೋಣ ಅಂತ ಅಲ್ಲೇ ಕಷ್ಟದಲ್ಲಿ ಕೂತ್ಕೊಬಿಟ್ಟೆ ಅಲ್ಲೇ. ಮತ್ತೆ ಅಲ್ಲಿಂದ ಹೆಂಗೆ ನಾನು ಮೇಕ್ ಬಂದೆ, ಯಾವ ಥರ ನಾನು ನನ್ನ ಜೀವನದಲ್ಲಿ ಮುಂದಕ್ಕೆ ಬಂದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನನಗೋಸ್ಕರ ವೇಟ್ ಮಾಡಿ ಕೇಳಿಸ್ಕೊಳ್ಳಿ. ನಿಮ್ಮ ಕನ್ನಡದ ಅಭಿಮಾನಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.